ಅನಘಾ ವಾಸ್ತು ವೀಕ್ಷಕರಿಗೆ ಮಹೇಶ್ ಕುಮಾರ್ ಮಾಡುವ ನಮಸ್ಕಾರಗಳು. ನಾವಿವತ್ತು ಮಂಗಳೂರಿನಲ್ಲಿದ್ದೀವಿ. ಮನೆ ಓನರ್ ಹತ್ರ ಮಾತಾಡೋಣ. ಸರ್ ನಮಸ್ಕಾರ. ನಮಸ್ತೆ. ತಮ್ಮ ಹೆಸರು ಸರ್? ಮೋಹನ್ ಅಂತ. ಮೋಹನ್ ಅಂತೇಳಿ. ಇದು ಯಾವ ಏರಿಯಾ ಸರ್ ಮಂಗಳೂರಲ್ಲಿ? ಇದು ಮಂಗಳೂರು ಕೊಲ್ಯ ಅಂತ. ಕೊಲ್ಯ. ಓಂ ಅನಘಾಯ ನಮಃ. ಸರ್ ಅದು ನೀವು ಹೇಳಿದ್ರಲ್ಲ ಪ್ಲಾನಿಂಗ್ ನೀವು ಇಲ್ಲಿ ಸಾಕಷ್ಟು ಕಡೆ ಮಾಡಿಸಿದ್ರಿ ಅಂತ, ಆಮೇಲೆ ನೀವು ಸ್ವಲ್ಪ ಗ್ಯಾಪ್ ಎಲ್ಲ ತಗೊಂಡ್ರಿ ನಮ್ಮನ್ನ ಕರ್ಸ್ಬೇಕಾದ್ರೆ. ಆ ಗ್ಯಾಪ್ ತಗೊಳೋ ಕಾರಣ ಏನೋ, ಅದು ಹೇಗೆ ಸ್ವಲ್ಪ ನಮ್ಗೂ ಹೇಳಿ. ನಾನು ಅದೇ ಮನೆಯದು ಪ್ಲಾನ್, ನಾನೀಗೊಂದು ಹೊಸ ಮನೆ ಮಾಡ್ಬೇಕು ಅಂತ ಮನಸ್ಸಲ್ಲಿ ಬಂದಾಗ, ನಮ್ಮ ಮಂಗಳೂರಿನಲ್ಲೇ ತುಂಬಾ ಜನ ಇಂಜಿನಿಯರ್ಸ್ ಇದ್ದಾರೆ, ಮತ್ತೆ ವಾಸ್ತುನವರ್ಸ್ ಇದ್ದಾರೆ. ಅವರ ಹತ್ರ ನಾನು ವಾಸ್ತು ವಿಚಾರವಾಗಿ ಹಾಗೆ ಪ್ಲಾನ್ ನ ವಿಚಾರವಾಗಿ ನಾನೊಂದು 4 ಜನ ಅವರ ಹತ್ರ ಪ್ಲಾನ್ ಮಾಡಿಸಿದ್ದೇನೆ. ಇದು ಅವರ ಹತ್ರ ಇದು ತೋರಿಸಿದ್ದೇನೆ. ಆದ್ರೂ ನನಗೆ ಮನಸ್ಸಿಗೆ ಏನೋ ಆ ಒಂದು ಪ್ಲಾನ್ ನಲ್ಲಿ ನೆಮ್ಮದಿ ಇಲ್ಲ. ಅದೇ ನನ್ಗೆ ಒಂದು ಅದನ್ನು ಮಾಡ್ಬೇಕು, ಆ ರೀತಿಯಲ್ಲಿ ಮಾಡುವ ಅಂತ ನನ್ಗೆ ಒಂದು ಮನಸ್ಸಿಗೆ ಏನೋ ಒಂದು ಇಚ್ಛೆ ಬರ್ತಾ ಇರ್ಲಿಲ್ಲ. ಹಾಗೆ ಯೂಟ್ಯೂಬ್ ಅಲ್ಲಿ ಎಲ್ಲ ನೋಡುವಾಗ ಅನಘಾ ವಾಸ್ತು ಅಂತ ಇದು ಮಾಡಿ ಅದರಲ್ಲಿ ಒಂದು ಇದು ಬರ್ತಿತ್ತು. ಅದಕ್ಕಿಂತ ಮುಂಚೆ ನಿಮ್ಗೆ ನಾನು ಕಾಂಟ್ಯಾಕ್ಟ್ ಮಾಡಿದ್ದೆ. ಆದ್ಮೇಲೆ ನಾನೊಂದು 2 ವಾರ ಬಿಟ್ಟು ನಾನು ಅಂದ್ರೆ ಬೇರೆ ಇವರ ನಮ್ಮ ಈ ಮಂಗಳೂರಿನವರ ಹತ್ರ ವಾಸ್ತು ಹತ್ರ ಎಲ್ಲ ಇದು ಮಾಡಿದಾಗ ಅವರ ಅಂದ್ರೆ ಆ ಪಾಸಿಟಿವ್ ಆಗಿ ಅವರಿಗೆ ನಂಗೆ ಏನು ಸಜೆಷನ್ ಕೊಡ್ಲಿಲ್ಲ. ತೊಂದ್ರೆ ಇಲ್ಲ, ಅದು ಮಾಡ್ಬೋದು, ಅದೇ ತೊಂದ್ರೆ ಇಲ್ಲ, ಅದು ಹಾಗೆ ಹೀಗೆ ಅಂತ ಏನೇ ಹೇಳುದು. ಅದಕ್ಕಾಗಿ ನಾನು ದೇವರಿಗೆ ನನ್ನ ಕಟೀಲು ದುರ್ಗಾ ಪರಮೇಶ್ವರಿ ತಾಯಿಯ ಪಾದದ ಇದರಲ್ಲಿ 4 ಇಂಜಿನಿಯರ್ನವರ ಹೆಸರುಗಳನ್ನು ಬರೆದು ನಾನು ಅವರ ಪಾದದಲ್ಲಿಟ್ಟು ಪ್ರಾರ್ಥನೆ ಮಾಡಿದೆ. ನಂಗೆ ಯಾರು ನಿಮ್ಗೆ ಒಂದು ಒಳ್ಳೆ ನಂಗೆ ಇದು ಕೊಡ್ತಾರೆ ಸಜೆಷನ್, ನಿಮ್ಗೆ ಯಾವ್ದು ಒಂದು ಒಳ್ಳೆ ಮನೆ ಮಾಡ್ಲಿಕ್ಕೆ ನಂಗೆ ಯಾರು ಇದು ಕೊಡ್ತಾರೆ, ನೀನೇ ತೋರಿಸಿಕೊಡು ಅಂತ. ಹಾಗೆ ನಾನು ಇದರಲ್ಲಿ ತೆಗೆಯುವಾಗ ಅನಘಾ ವಾಸ್ತು ಅಂತ ಹೆಸರು ಬಂತು. ನಾನು ಆಂಜನೇಯಂದು ಭಕ್ತನೆ, ಅದ್ರಲ್ಲೂ ಅನಘಾ ಅವರದ್ದು ಮೊದಲು ಬರೋದೇ ಆಂಜನೇಯ ಅಂತ ಇದು. ಹಾಗಾಗಿ ದೇವರು ಏನೋ ನಮ್ಗೆ ಅವರೇ ಕಳಿಸಿದ್ದಾರೆ ಅಂತ ಎನಿಸಿ ಅನಘಾ ವಾಸ್ತುವನ್ನು ನಾನು ಸಂಪರ್ಕಿಸಿ ಈ ನಮ್ಮ ಒಂದು ಮನೆಯ ಪ್ಲಾನ್ ಅನ್ನು ಮಾಡ್ಲಿಕ್ಕೆ ಅವರಿಗೆ ವಹಿಸಿದ್ದೇನೆ. ಇನ್ನು ಇದು ನಿಮ್ಗಷ್ಟೇ ಅಲ್ಲ, ಇದು ನಮಗೂ ಒಂದು ಕಟೀಲು ಪರಮೇಶ್ವರಿ ದುರ್ಗಾ ಪರಮೇಶ್ವರಿ ಆಶೀರ್ವಾದ ಅಂತಾನೆ ಭಾವಿಸ್ತೀವಿ. ಈ ವಿಚಾರ ನೀವು ಹೇಳಿದ್ ನನಗೆ ಬಹಳ ಅಂದ್ರೆ ಎಷ್ಟು ಆನಂದ ಆಗ್ತಾ ಇದೆ ಅಂದ್ರೆ, ಬಹಳ ಸಂತೋಷ ಆಗ್ತಾ ಇದೆ. ನೀವೊಂದು ಒಳ್ಳೆ ಅಂದ್ರೆ ಇಷ್ಟು ದೂರ ಬಂದಿದ್ದಕ್ಕೆ ನನಗೆ ಇವಾಗ ಸಾರ್ಥಕ ಆಯ್ತು ಅಂತ ಅನಿಸ್ತಾ ಇದೆ ಸರ್. ಥ್ಯಾಂಕ್ ಯು.